ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಯಾಕೆ ಇಟ್ಕೊಂಡೆ ನನ್ನ ಸಹನಾ ಅಕ್ಕನ್ನ ಹಿಡ್ಕೊಳಕ್ ಹೋಗಿ ನೀನ್ ಬಿದ್ಬಿಡ್ತೀಯ ಅಂತ ಇಟ್ಕೊಂಡೆ. ಜಾಮೂನ್ ಬಾಟ್ಲು ತಗೊಂಡ್ರೆ ಸ್ಪೂನು ಜೊತೆಗೆ ಬಂದಂಗಾಯ್ತು. ಗಂಗಣ್ಣ, ನಾನು ₹8 ಹೋಗ್ತೀನಿ. ಪಲ್ಲವಿ, ಅವನೊಬ್ಬನಿಗೆ ₹8 ಕಷ್ಟ ಆಗ್ಬೋದು. ಹೌದಾ? ನಾನು ಹೋಗಿ ಸಹಾಯ ಮಾಡ್ತೀನಿ. ಕಾಳಿ, ಈ ದಿನ ನೀನು ಎಲ್ರೂ ಕಾಲು ಎಳಿತಿದ್ದೆ, ಆದ್ರೆ ಅದ್ಯಾವ್ರು ಇವತ್ತು ನಿನ್ ಕಾಲೇ ಎಳಿತಿದ್ದಾನೆ. ಅಣ್ಣಯ್ಯ, ಅಣ್ಣಯ್ಯ, ನೀನ್ ಯಾವಾಗ ಬಂದೆ? ಪುಟ್ಟವ್ವ, ಇದೇನಿದು ಸರ್ಪ್ರೈಸು? ಯಾವಾಗ ಕರೆದ್ರು ಆಗ ಬರ್ತೀನಿ ಈಗ ಬರ್ತೀನಿ ಅಂತ ನೆಪ ಹೇಳ್ತಿದ್ದಾರೋ, ಈಗ ನೋಡಿದ್ರೆ ಸರ್ಪ್ರೈಸ್ ಕೊಟ್ಟಿದ್ದೀರಾ. ನಂಗೂ ಅದೇ ಆಶ್ಚರ್ಯ. ಅಲ್ಲ, ಕರೀದೆ ಬಂದ್ಬಿಟ್ಟವ್ರೆ. ಯಾಕೆ ನಂಜವ್ವ, ನಾವು ಬರಬಾರ್ದಿತ್ತೆ? ಅಯ್ಯೋ, ಹಂಗನ್ನೋರು ಉಂಟ ಪುಟ್ಟಕ್ಕ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ರೆ ಬೇಡ ಅಂದಾರ? ನನಗೆ ಅಣ್ಣಯ್ಯ ಬಂದಿರೋದೇ ಆಶ್ಚರ್ಯ. ನೀನ್ ಬರ್ತೀನಿ ಅಂದಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಬಸ್ಸಿಗೆ ಕಂಟಿ ಅಂದ್ರೆ ದ್ಯಾವ್ರು, ಅದಕ್ಕೆ ಹಂಗಂತವಳು. ಹೌದು, ನಂಗಿಬ್ರು ದೇವ್ರು, ಒಂದು ಅವ್ವ, ಇನ್ನೊಂದು ಅಣ್ಣಯ್ಯ. ಅವ್ವನಂತೂ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅಣ್ಣಯ್ಯ ಆದ್ರೂ 100 ಕಾಲ ಚೆನ್ನಾಗಿರ್ಲಿ. ಅಯ್ಯೋ, ನಿಂತೇ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಾವು ಬಂದಾಗ ನೀವು ಇರ್ನಿಲ್ಲ. ಸರಿ, ನಾವು ಹೋಗುಮ ಅಂತ ಹೊರಟಿದ್ದು. ಈಗ ನೀವು ಬಂದ್ರಲ್ಲ, ಕೂತ್ಕಂತೆ. ಚಂದ್ರು, ಅಣ್ಣಯ್ಯ ಪುಟ್ಟವ್ವ ಬಂದಿದ್ದಾರೆ ಅಂತ ಫೋನ್ ಮಾಡಿ ಹೇಳ್ಬಾರ್ದಾ? ಅವ್ರಿಗೇನಾದ್ರು ಕುಡಿಯೋ ಕೊಟ್ರಾ? ಅಯ್ಯ, ಅವೆಲ್ಲ ಕೇಳ್ದಕ್ಕನವ, ನಾನೇ ಬೇಡ ಅಂದೆ. ಚಂದ್ರಿಗೆ ನಾವು ಯಾರಾದ್ರೂ ಮನೇಲಿಲ್ಲ ಅಂದ್ರೆ ಕೈಕಾಲೇ ಆಡಲ್ಲ. ನನ್ನ ಮಗುನ ತುಂಬಾ ಕೇರ್ ಮಾಡ್ತಾರೆ. ಬೇರೆ ಯಾರಾದ್ರೂ ಬಂದ್ರೆ ಗಡಿಬಿಡಿ ಆಗ್ತಾರೆ. ಚಂದ್ರು ಅಂತ ಗಂಡನ್ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಯಾಕೆ ಗಡಿ ಬಿಡಿ ಆಯ್ತಾನೆ ಅಂತನಾ? ಹಾಗಲ್ಲ ಅತ್ತೆ, ನಾನು ಮಗು ಅಂದ್ರೆ ಪ್ರಾಣನೇ ಬಿಡ್ತಾರೆ. ಅಣ್ಣಯ್ಯ, ಅಣ್ಣಯ್ಯ, ಇದ್ಯಾಕೆ ಕಂಟಿ ಏನು ಹೇಳ್ದೆ ಹೊಂಟದ? ಅದೇನೋ ಕೆಲಸ, ಅದೇ ನಾನು ಹೋಗ್ಬೇಕು ಅಂತ ಆಗ್ಲಿಂದ ಅಂತಾನೆ ಇದ್ದ. ಅದಕ್ಕೆ ಹಂಗೆ ಅದು ಹೋಗ್ಬಿಟ್ಟವನೆ. ಅದ್ ಸರಿ, ಇಷ್ಟು ದೂರ ಬಂದಿದ್ರೆ ಏನ್ ವಿಷಯ? ದಿನಸಿ ತರಕ್ ಬಂದಿದ್ದೆ. ನೀನು ವಸು ನೆನಪಾದ್ರಿ, ಹಂಗೆ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಬಂದೆ. ನಾನೇನು ಬರೋನೆ? ಅಯ್ಯೋ, ಇದು ಹಾಕ್ಬಿಟ್ಟಕ್ಕೆ ಹಿಂಗಂದಿಯಾ? ಊಟ ಮಾಡ್ಕೊಂಡು ಹೋಗುವತ್ತೆ. ಮೆಸ್ನಾಗ ಜನ ಕಾಯ್ತಿರ್ತಾರೆ, ಅಡುಗೆ ಮಾಡಬೇಡ್ವೆ ನಾನು? ಬರ್ತೀನಿ. ಹಾಂ, ಬರು ನಮಸ್ಸು. ಚಂದ್ರು.
ಅಮ್ಮ ಅಪ್ಪ ಬೇಗ ಬನ್ನಿ, ನೋಡಿ ಏನ್ ಬಂದಿದೆ ಮನೆಗೆ. ಸಚ್ಚು ಏನೋ ಇದು? ಇಟ್ಕೋ. ನಿನ್ ಮುದ್ದು ಮಗ ಮತ್ತೆ ಸೊಸೆದ್ ಫೋಟೋ. ಹೇಗಿದೆ ಜೋಡಿ? ಸೂಪರ್ ಆಗಿದೆ, ನನ್ನ ದೃಷ್ಟಿನೇ ಬೀಳುತ್ತೆ. ಎಷ್ಟು ಚೆನ್ನಾಗಿದ್ಯೋ. ಸಚ್ಚು, ಹೆಂಡತಿ ಮನೇಲಿಲ್ಲ ಅಂತ ಫೋಟೋಲಾದ್ರೂ ಅವಳನ್ನ ನೋಡ್ಕೊಂಡಿರೋಣ ಅಂತ ಫೋಟೋ ತಂದ್ಯಾ? ಒಂಥರ ಹಾಗೆ ಅನ್ಕೊಳ್ಳಿ. ಅಂಗಡಿನವನು ಇದನ್ನ ಕೊಡೋ ದಿನ ಲೇಟ್ ಆಗತ್ತೆ ಅಂತ ಹೇಳ್ದ. ನಾನು ಅರ್ಜೆಂಟ್ ಆಗಿ ಬೇಕು ಅಂತ ಅಲ್ಲೇ ನಿಂತು ರೆಡಿ ಮಾಡಿಸಿ ತಗೊಂಡ್ ಬಂದಿರೋದು. ಅಪ್ಪ ಹೇಗಿದೆ ನೋಡಿ ನಿಮ್ ಮಗ ಸೊಸೆ ಫೋಟೋ? ಸೂಪರ್ ಆಗಿದೆ ಕಣ. ಈ ಫೋಟೋ ನೋಡ್ತಾ ಇದ್ರೆ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ನೋದು ಚೆನ್ನಾಗೇ ಗೊತ್ತಾಗ್ತಾ ಇದೆ. ನಿಜ ಹೇಳ್ತಾ ಇದ್ದೀನಿ ಕಣ, ನಾನೇ ಹುಡುಕಿದ್ರು ಇಷ್ಟು ಮುದ್ದಾದ ಸೊಸೆನ ನಿಂಗೆ ಜೋಡಿಯಾಗಿ ತರಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಮಗೆ ಕಷ್ಟ ಕೊಡಬಾರ್ದು ಅಂತಾನೆ ಅವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಯು ಆರ್ ರೈಟ್ ರೇವತಿ, ತುಂಬಾ ಮುದ್ದಾಗಿದೆ. ಅಮ್ಮ ನಾನು ಈ ಫೋಟೋನ ನನ್ನ ರೂಮಲ್ಲಿ ಹಾಕೋತೀನಿ. ಅಪ್ಪ ಕೊಡಿ ಫೋಟೋನ. ಈ ದರಿದ್ರ ನನ್ನ ಮನೆಯಲ್ಲೇ ಇರಬಾರ್ದು ಅಂತ ನೆಪ ಹೇಳಿ ಮನೆಯಿಂದ ಓಡಿಸಿದ್ದೀನಿ. ಈಗ ಫೋಟೋದಲ್ಲಿ ಇರ್ತಾಳ, ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಅಪ್ಪ ಅಪ್ಪ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಕೊಡಿ ಫೋಟೋನ. ಏನ್ರಿ ಮಾಡಿದ್ರಿ ನೀವು? ಸಾರಿ ಮಗ್ನೆ, ಕೈ ಸ್ಲಿಪ್ ಆಗಿ ಫೋಟೋ ಕೆಳಗೆ ಬಿದ್ದೋಯ್ತು. ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಛೇ.